ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಕಾಶ್. ನಾನೀಗ ಒಂದು 7 to 8 ಇಯರ್ಸಿಂದ ಫಿಟ್ನೆಸ್ ಫೀಲ್ಡಲ್ಲಿ ಇದ್ದೀನಿ. ಐ ಟೀಚ್ ಯೋಗ, ಐ ಟೀಚ್ ಫಿಸಿಕಲ್ ಟ್ರೈನಿಂಗ್. ಈ ಥರ ಫಿಟ್ನೆಸ್ಸಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಇದೆ ನನಗೆ. ಹೆಲ್ತ್ ನೋಡ್ಕೊಳೋದಿರಲಿ, ಅಡ್ವೈಸಸ್ ಕೊಡೋದಿರಲಿ, ಡಯಟ್ಸ್ ಫಿಕ್ಸ್ ಮಾಡೋದಿರಲಿ, ತುಂಬ ಎಕ್ಸ್ಪೀರಿಯನ್ಸ್ ಇದೆ. ನಾನು ಒಂದು 4 to 5 ಇಯರ್ಸಿಂದ ಅಬ್ಸರ್ವ್ ಮಾಡ್ತಿರೋ ಪ್ಯಾಟ್ರನ್ ಇವಾಗ ಫೈನಲಿ ನನಗೊಂದು ಆನ್ಸರ್ ಸಿಕ್ಕಿದೆ. ಈಗ ಒಂದು ಮನುಷ್ಯ ದಪ್ಪ ಇದ್ದರೆ ನಾವು ಸೊಸೈಟಿಯಾಗಿ ಆ ಮನುಷ್ಯನ ನೀನು ಹೊಟ್ಟೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ನೀನು ಊಟ ಮಾಡೋದು ಕಂಟ್ರೋಲ್ ಮಾಡ್ಕೊಳಕ್ಕೆ ಬರಲ್ಲ ನಿನಗೆ, ಇಲ್ಲ ಬಾಡಿ ಶೇಮ್ ಮಾಡ್ತೀವಿ. ತುಂಬ ದಪ್ಪ ಇದೆಯಾ ನೋಡೋಕ್ಕೆ. ಇಲ್ಲಾಂದರೆ ಒಂದು ಮನುಷ್ಯ ಸಣ್ಣ ಇದ್ದರೆ, ಮಚ್ಚ ನೀನು ಊಟ ಮಾಡೋ, ನೀನು ಊಟ ಮಾಡ್ದಿರೋ ಇನ್ನೂ ಸಣ್ಣ ಇದೆಯಾ, ತುಂಬ ಕಷ್ಟ ಆಗುತ್ತೆ, ಮುಂದೆ ವೀಕ್ನೆಸ್ ಆಗುತ್ತೆ. ಅದೇ ದಪ್ಪ ಇರೋರಿಗೆ ಅಯ್ಯೋ ನೀನು ಹಂಗೆ, ನೀನು ಹಿಂಗೆ. ಈ ಜಡ್ಜ್ಮೆಂಟು ಎಲ್ಲ ಸೊಸೈಟಿಯಲ್ಲೂ ಇದೆ, ನಮ್ಮ ಸೊಸೈಟಿ ಅಂತ ಮಾತ್ರ ಅಲ್ಲ. ಬಟ್ ಅವ್ರು ಕೂಡ ಟ್ರೈ ಮಾಡ್ತಾರೆ ಇದನ್ನ ಹೆಂಗಾದರೂ ತಪ್ಪಿಸ್ಕೊಬೇಕು. ಈ ಥರ ಇನ್ನೊಬ್ಬರ ಕೈಯಲ್ಲಿ ಏರಿಸ್ಕೊಳೋದಂದ್ರೆ ಯಾರಿಗೂ ಇಷ್ಟ ಇಲ್ಲ. ಅವರು ಅನ್ಕೊತಾರೆ ಇದರಿಂದ ಆಚೆ ಬರಬೇಕು, ನಾನು ಇನ್ನೂ ಮುಂದೆ ಬರಬೇಕು, ನಾನು ಫಿಟ್ಟಾಗಿ ನೋಡ್ಕೊಬೇಕು. ಅವ್ರು ಬೇಕಂತ ಅನ್ಹೆಲ್ತಿಯಾಗಿರೋದಲ್ಲ, ಅದನ್ನ ನಾವು ಯೋಚನೆ ಮಾಡ್ಕೊಬೇಕು. ದೇರ್ ಆರ್ ಕೇಸಸ್ ಅವ್ರ ಕೈಯಲ್ಲಿ ಏನು ಮಾಡಿದ್ರು ಸರಿ ಮಾಡೋಕ್ಕಾಗಲ್ಲ. ದೇರ್ ಆರ್ ಕೇಸಸ್ ಅವ್ರ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾದ್ರೂ ಅವ್ರು ಕಂಟ್ರೋಲ್ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಅಂಥ ಕೇಸಸಲ್ಲಿ ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ವಿಲ್ ಪವರ್ ಇದೆ, ನಾನು ಎಕ್ಸಸೈಸ್ ಎಷ್ಟು ಬೇಕಂದ್ರೂ ಮಾಡ್ತೀನಿ, ಬಟ್ ನನ್ನ ಊಟ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಊಟ ಅಂದರೆ ನೀವು ಮನೇಲಿ ಮಾಡೋ ಚಿಕನ್, ಮಟನ್, ಇಲ್ಲಾಂದರೆ ಮನೇಲಿ ಏನೇ ಮಾಡಿದ್ರು ಅದನ್ನ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಮಾತಾಡೋದಿಲ್ಲ. ನಾವು ಒಂದು ಸಿಗರೇಟ್ ಇಲ್ದು ಕ್ಯಾನ್ಸರ್ ಬಂದಿರೋ ಪೇಷಂಟಿಗೆ ನಾವು ಸಿಂಪತಿ ತೋರಿಸ್ತೀವಿ, ಥಿಯೇಟ್ರಲ್ಲೆಲ್ಲ ನೋಡಿರ್ತೀವಿ. ಇಲ್ಲಾಂದರೆ ನಾವು ಒಂದು ಗುಟ್ಕಾ ಹಾಕ್ಕೊಂಡು ಅದರಿಂದ ಎಫೆಕ್ಟ್ ಆಗಿರೋನಿಗೂ ನೋಡಿ ಸಿಂಪತಿ ಕೊಡ್ತೀವಿ. ಬಟ್ ಒಂದು ಮನುಷ್ಯ ದಪ್ಪ ಇಲ್ಲ ಸಣ್ಣ ಇದ್ದರೆ ಬಾಡಿ ಶೇಮ್ ಮಾಡ್ತೀವಿ, ಇನ್ಸಲ್ಟ್ ಮಾಡ್ತೀವಿ, ರ್ಯಾಗ್ ಮಾಡ್ತೀವಿ, ಬುಲಿ ಮಾಡ್ತೀವಿ. ಒಂದು ಕಾರಣ ಬೇಕು. ಇಂಡಿಯನ್ ಸೊಸೈಟಿಯಲ್ಲಿ ಹೆಂಗಂದ್ರೆ ಕ್ರ್ಯಾಬ್ಸ್ ಥರ ಒಂದು ಮನುಷ್ಯ ನೀರಿಂದ ಆಚೆ ಬರೋವಾಗ ಇನ್ನೊಂದು ಕ್ರ್ಯಾಬು ಅವ್ರನ್ನ ಎಲ್ದೇ ಎಳಿಯುತ್ತೆ. ಸೊ ಇಂಡಿಯನ್ ಸೊಸೈಟಿ ಕ್ರ್ಯಾಬ್ ಥರ. ಒಂದು ಮನುಷ್ಯ ಸ್ವಲ್ಪ ಉದ್ಧಾರ ಆಗ್ತಾ ಇದ್ದರೆ ಅದು ತಡ್ಕೊಳಕ್ಕಾಗಲ್ಲ ಅವ್ರ ಕೈಯಲ್ಲಿ. ಸೊ ಅದೇ ಒಂದು ಮನುಷ್ಯ ದಪ್ಪ ಆಗಿದ್ರೆ ಇದಾಗಿದ್ರೆ ಸಿಂಪತಿ ತೋರಿಸೋದಲ್ಲ, ಅದು ಇಂಡೈರೆಕ್ಟಾಗಿ ಅವ್ರನ್ನ ಕೀಲ್ ತೋರಿಸಿ ನಾನು ಅವನಕ್ಕಿಂತ ಬೆಟ್ರಪ್ಪ ಅಂತ ಅನ್ನಿಸ್ಕೊಳ್ಳೋದು. ಅದು ನಮ್ಮ ಇಂಡಿಯನ್ ಸೊಸೈಟಿ. ಅದು ನಿಜಾನೇ, ಯಾರ ಕೈಯಲ್ಲೂ ಇಲ್ಲಪ್ಪ ನಾವೆಲ್ಲ ಅಂಥವ್ರಲ್ಲ ಅಂತ ಹೇಳ್ಕೊಳಕ್ಕಾಗಲ್ಲ. ಎಲ್ಲರೂ ಒಂದಲ್ದಿರೋ ಇನ್ನೊಂದು ರೀತಿಯಲ್ಲಿ ರೇಸಿಸ್ಟ್ ಆಗಿರ್ತಾರೆ, ಇಲ್ಲಾಂದ್ರೆ ಒಂದು ವಿಷಯದ್ರಲ್ಲಿ ಬಯಾಸ್ಡ್ ಆಗಿರ್ತಾರೆ. ದಟ್ಸ್ ಹ್ಯೂಮನ್ ನೇಚರ್. ಬಟ್ ಇಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ಯಾಟ್ರನಲ್ಲಿ ನನಗೇನು ಅರ್ಥ ಆಯ್ತಂದ್ರೆ, ನಾನು ದಪ್ಪ ಕಮ್ಮಿ ಆಗ್ಬೇಕಂದ್ರೂ ಕಮ್ಮಿ ಆಗಲ್ಲ, ನಾನು ದಪ್ಪ ಆಗ್ಬೇಕಂದ್ರೂ ದಪ್ಪ ಆಗಲ್ಲ. ಈಗ ಒಂದು ಡ್ರಗ್ ಅಡಿಕ್ಟ್, ಅವನ ಕೈಯಲ್ಲಿ ಹೆಂಗೆ ಡ್ರಗ್ಸ್ ಬಿಡೋಕ್ಕಾಗಲ್ಲ, ಆವಾಗ ನಾವು ಅವ್ನಿಗೆ ಕೌನ್ಸಿಲಿಂಗ್ ಅಂತ ಕೊಡ್ತೀವಿ. ಅವ್ನಿಗೆ ತುಂಬ ಆಪ್ಷನ್ಸ್, ತುಂಬ ಸಪೋರ್ಟಿವ್ ಆಗಿರ್ತೀವಿ. ನೀನು ಡ್ರಗ್ ಬಿಡ್ಬೇಕಂತ ಅಂದ್ಕೊಂಡಿದ್ಯಾ, ಬಟ್ ನಿನ್ನ ಕೈಯಲ್ಲಿ ಬಿಡೋಕ್ಕಾಗ್ತಿಲ್ಲ, ವಿ ಅಂಡರ್ಸ್ಟ್ಯಾಂಡ್ ಯು ಅಂತ. ಬಟ್ ಸೇಮ್ ವೇ ಒಂದು ಪರ್ಸನ್ ನಾನು ಚಿಪ್ಸ್ ತಿನ್ನೋದನ್ನ ನನ್ನ ಕೈಯಲ್ಲಿ ನಿಲ್ಸೋಕ್ಕಾಗ್ತಿಲ್ಲ ಅಂದರೆ, ಹೊಟ್ಟೆನ ಕಂಟ್ರೋಲ್ ಮಾಡೋ, ನಾಲ್ಗೆನ ಕಂಟ್ರೋಲ್ ಮಾಡೋ, ಎಲ್ಲ ಪ್ರಾಬ್ಲಮ್ ಸರಿ ಹೋಗುತ್ತೆ ಅಂತ. ಬಟ್ ಲಕ್ಷ ಕೋಟಿಗಳ ಕಂಪನಿಗೆ ಅಪೋಸಿಟ್ ಆಗಿ ಇವ್ರು ಫೈಟ್ ಮಾಡ್ತಿರೋದು ಯಾರು? ನಾಲ್ಗೆ ಕಂಟ್ರೋಲ್ ಮಾಡೋಕ್ಕಾಗ್ದಿರೋರು, ತಬ್ಬ ಇರೋರು. ಒಂದು ಮನುಷ್ಯ ಏನೇ ತಿನ್ನೋ ವಸ್ತುಗೆ ಅಟ್ಯಾಕ್ಟ್ ಆಗೋದು ಅದು ಅವನ ಕೈಯಲ್ಲಿಲ್ಲ. ಆ ವಸ್ತು ಹೆಂಗೆ ನಾವು ತಿನ್ನೋ ಸೌಂಡ್ ಮಾಡುತ್ತೆ, ಹೆಂಗೆ ಆ ವಸ್ತು ನೋಡೋಕ್ಕಿರುತ್ತೆ, ಹೆಂಗೆ ಆ ವಸ್ತು ತಿನ್ನೋ ಟೇಸ್ಟ್ ಮಾಡುತ್ತೆ, ಹೆಂಗೆ ಸೌಂಡ್ ಮಾಡುತ್ತೆ, ಈ ಪ್ರತಿ ಒಂದು ವಿಷಯ ಒಂದು ಮನುಷ್ಯನ ಆ ವಸ್ತುಗೆ ಅಟ್ರ್ಯಾಕ್ಟ್ ಮಾಡುತ್ತೆ, ಅದಕ್ಕೆ ಅಡಿಕ್ಟ್ ಮಾಡುತ್ತೆ. ಈಗ ನಾನು ಯಾಕಪ್ಪ ಒಂದು ಊಟ ಚಿಪ್ಸ್ನ ವಸ್ತು ಅಂತಿರೋದು, ಅದು ಊಟ, ಅದನ್ನ ನಾವು ತಿಂತೀವಿ, ಟೇಸ್ಟ್ ಇದೆ, ಹೊಟ್ಟೆನೂ ತುಂಬಿಸುತ್ತೆ. ಅದೇ ಇಲ್ಲಿ ಪ್ರಾಬ್ಲಮ್. ನಾವು ಒಂದು ಪೊಟೆಟೊ ಚಿಪ್ಸ್ ಆಗಿ ತಿಂತೀವಿ, ಬಟ್ ಆ ಪೊಟೆಟೊ ಚಿಪ್ಸ್ ಪ್ಯಾಕೆಟ್ ಹಿಂದ್ಗಡೆ ನೀವು ತಿರುಗಿಸಿ ನೋಡಿದ್ರೆ ಅವಾಗ ಗೊತ್ತಾಗುತ್ತೆ, ಒಂದು ಪೊಟೆಟೊ ಚಿಪ್ಸಲ್ಲಿ ಏನಾದರೂ 50 ಇಂಗ್ರೀಡಿಯೆಂಟ್ಸ್ ಇದೆ. 50 ಇಂಗ್ರೀಡಿಯೆಂಟ್ಸ್. ಓಕೆ, ಪ್ರಿಸರ್ವೇಟಿವ್ಸ್, ಪೊಟೆಟೊ ಚಿಪ್ಸ್ ಬಾಳಿಕೆ ಬರಬೇಕು, ಯಾಕಂದ್ರೆ ಪ್ಯಾಕೆಟ್ ಆಗಿ ಬರೋದು. ಬಟ್ ಒಂದು ಪೊಟೆಟೊ ಚಿಪ್ಸಲ್ಲಿ ಯಾಕಪ್ಪ ಅರ್ಧ kg ಉಪ್ಪಷ್ಟು ಉಪ್ಪು ಹಾಕೋದು? ಅರ್ಧ kg ಅಂದರೆ ಲಿಟ್ರಲ್ ಅರ್ಧ kg ಅಲ್ಲ, ಬಟ್ ತುಂಬ ಜಾಸ್ತಿ ಉಪ್ಪು ಹಾಕ್ತಾರೆ ಒಂದು ಪೊಟೆಟೊ ಚಿಪ್ಸಲ್ಲಿ. ಮ್ಯಾಗಿಯಲ್ಲಿ ಕೂಡ ತುಂಬ ಜಾಸ್ತಿ ಉಪ್ಪು ಹಾಕ್ತಾರೆ. ಉಪ್ಪು ನೀವು ನೋಡೋ ಪ್ರತಿಯೊಂದು ಜಂಕ್ ಫುಡ್ಡಲ್ಲೂ ಉಪ್ಪಿರುತ್ತೆ. ನೀವು ನೋಡೋ ಪ್ರತಿಯೊಂದು ಅಡಿಕ್ಟ್ ಆಗೋ ಫುಡ್ಡಲ್ಲೂ ಉಪ್ಪಿರುತ್ತೆ. ನೀವು ಸರಿ ಉಪ್ಪು ಅಲ್ವಾ ಪ್ರಾಬ್ಲಮ್ಮು, ನಾನು ಉಪ್ಪು ಕಮ್ಮಿ ಇರೋ ಫುಡ್ ತಿಂತೀನಿ ಅಂದರೆ, ಅದೇ ಕಂಪನೀಸ್ ಯಾರು ನಿಮಗೆ ಹೈಯೆಸ್ಟ್ ನಂಬರ್ ಆಫ್ ಸೋಡಿಯಂ ಸೆಲ್ ಮಾಡ್ತಾ ಇದ್ದಾರೆ, ಅದೇ ಕಂಪನೀಸ್ ನಿಮಗೆ ಡಯಟ್ ಆಪ್ಷನ್ಸು ಕೊಡುತ್ತೆ. ಓಟ್ಸ್ ಕೊಡ್ತಾರೆ, ಇಲ್ಲ ನ್ಯೂಟ್ರಿ ಬಿಸ್ಕೆಟ್ಸ್ ಕೊಡ್ತಾರೆ, ಇಲ್ಲ ಯೋಗ ಬಾರು, ಆ ಥರ ಎಲ್ಲ ನಿಮಗೆ ಅದೇ ಕಂಪನೀಸ್ ಅವರೇ ಕೊಡ್ತಾರೆ. ಬಟ್ ನೀವಿಲ್ಲೊಂದು ಅರ್ಥ ಮಾಡ್ಕೊಬೇಕು, ಉಪ್ಪು
ಫ್ಯಾಟು ಮತ್ತು ಶುಗರ್. ಒಂದು ಊಟದ ಟೆಕ್ಸ್ಚರ್, ಟೇಸ್ಟ್, ಆಮೇಲೆ ಆ ಫೀಲ್ ಕೊಡೋದು ಈ 3 ಪದಾರ್ಥನೇ. ಸೊ ಈಗ ನೀವು ಸರಿ ನಾನು ಸಾಲ್ಟ್ ಕಮ್ಮಿ ಇರೋ ಚಿಪ್ಸ್ ತಿಂತೀನಿ ಅಂತ ಡಿಸೈಡ್ ಮಾಡಿದ್ರೆ ಶುಗರ್ ಹೈ ಇರುತ್ತೆ, ಫ್ಯಾಟ್ ಹೈ ಇರುತ್ತೆ. ಸರಿ ಅಪ್ಪ ನಾನು ಶುಗರ್ ಕಮ್ಮಿ ಇರೋ ಬಿಸ್ಕೆಟ್ ತಿಂತೀನಿ ಅಂದರೆ ಇನ್ನೊಂದ್ರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ, ಇನ್ನೊಂದ್ರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ, ಇನ್ನೊಂದ್ರಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ. ಸೊ ಈ 3 ವಿಷಯ ಇಲ್ದಿರ ಈ ಕಂಪನೀಸ್ ಅವರು ಫುಡ್ನ ರೆಡಿ ಮಾಡೋಕ್ಕೆ ಆಗಲ್ಲ, ಫುಡ್ ರೆಡಿ ಮಾಡೋಕ್ಕೂ ಹೋಗಲ್ಲ. ಬಿಕಾಸ್ ಈ 3 ವಿಷಯದಿಂದಲೇ ಒಂದು ಮನುಷ್ಯನ್ನ ಆ ಫುಡ್ಗೆ ಅಡಿಕ್ಟ್ ಮಾಡೋಕ್ಕಾಗೋದು. ಸೊ ಒಂದು ಕಂಪನಿ ಸೌಂಡ್ ಇಂಜಿನಿಯರ್ಸ್ನ ಹೈಯರ್ ಮಾಡ್ತಾರೆ, ಫುಡ್ ಸೈಂಟಿಸ್ಟ್ನ ಹೈಯರ್ ಮಾಡ್ತಾರೆ, ಫುಡ್ ಇಂಜಿನಿಯರ್ಸ್ನ ಹೈಯರ್ ಮಾಡ್ತಾರೆ, ಒಂದು ಫುಡ್ ಯಾವ ಥರ ಕಾಣಿಸ್ಬೇಕು ಅಂತ ಡಿಸೈನರ್ಸ್ನೂ ಹೈಯರ್ ಮಾಡ್ತಾರೆ. ಅವ್ರಿಷ್ಟೆಲ್ಲ ಖರ್ಚು ಮಾಡೋದು ಸುಮ್ಮನೆನಾ? ಇಷ್ಟು ಖರ್ಚು ಮಾಡಿಬಿಟ್ಟು ಅವ್ರೊಂದು ಪ್ಯಾಕೆಟ್ನ ಸೇಲ್ ಮಾಡೋವಾಗ ನಾವು ಅದೇನು ನೋಟಿಸ್ ಮಾಡಲ್ಲ. ಆ ಚಿಪ್ಸ್ ತಗೊತೀವಿ, ತಿಂತೀವಿ, ಬಟ್ ಆ ಚಿಪ್ಸು ಎಷ್ಟು ಸೌಂಡ್ ಮಾಡಬೇಕಂತ ಕೂಡ ಅವ್ರು ಡಿಸೈನ್ ಮಾಡಿರ್ತಾರೆ. ಅದನ್ನೇ ನಾವು ಮಿಸ್ ಮಾಡ್ತಿರೋದಿಲ್ಲಿ. ಅವ್ರು ಅಷ್ಟು ಪ್ಲ್ಯಾನ್ ಮಾಡಿ ಅವ್ರ ಪ್ರಾಡಕ್ಟ್ಸ್ ನಮ್ಗೆ ಸೇಲ್ ಮಾಡೋವಾಗ ನಮಗೆ ಗೊತ್ತಿಲ್ದಿರ ನಾವು ಅದಕ್ಕೆ ಅಡಿಕ್ಟ್ ಆಗ್ತಾಯಿದ್ದೀವಿ. ಮತ್ತು ಇವತ್ತಿನ ಸ್ಯಾಡ್ ರಿಯಾಲಿಟಿ ಕೂಡ, ಜಂಕ್ ಫುಡ್ ಈಸ್ ಚೀಪರ್ ದ್ಯಾನ್ ಗುಡ್ ಫುಡ್. ನೀವೊಂದು ಹೋಟೆಲ್ಗೆ ಹೋಗಿ ಒಂದು ಮಸಾಲೆ ದೋಸೆ ತಿಂತೀರಾ, ಒಂದು 300 to 400 ಕ್ಯಾಲರೀಸ್ ಇರುತ್ತಾ, 120 to 130 rupees. ಬಟ್ ನಿಂಗೆ ಹೊಟ್ಟೆ ಹಸಿತಾ ಇದೆಯಾ, 40 ರೂಪಾಯಿ 50 ರೂಪಾಯಿ ಚಿಪ್ಸ್ ಪ್ಯಾಕೆಟ್ ತೊಗೊತೀಯ, ಹೊಟ್ಟೆನೂ ತುಂಬುತ್ತೆ, ಟೇಸ್ಟು ಸಿಗುತ್ತೆ, ಗ್ರ್ಯಾಟಿಫಿಕೇಷನು ಸಿಗುತ್ತೆ. ಎಷ್ಟು? 40 ರೂಪಾಯಿ. ಯಾವ ರೀತಿಯಲ್ಲಿ ಜಂಕ್ ಫುಡ್ ಇಂಪ್ರೂವ್ ಆಗ್ತಿದೆ ಅಂದರೆ ದೇ ಆರ್ ಚೀಪರ್ ದೆನ್ ನಾರ್ಮಲ್ ಫುಡ್. ಎಂಟಿ ಕ್ಯಾಲರೀಸ್ ಆರ್ ಚೀಪರ್ ದೆನ್ ನಾರ್ಮಲ್ ಫುಡ್. ಅದೇ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು. ಈ ಫುಡ್ ಸೈನ್ಸಲ್ಲೇ ತುಂಬ ದೊಡ್ಡ ಸೈಂಟಿಫಿಕ್ ಡಿಸ್ಕವರಿ ಏನು ಗೊತ್ತಾ ನಿಮಗೆ? ಚೀಟೋಸ್. ತುಂಬ ಲೈಟ್ ವೇಟ್ ಆಗಿರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ, ತಿಂದರೆ ಹೊಟ್ಟೆನೂ ತುಂಬ್ದಂಗೆ ಅನ್ಸಲ್ಲ, ಬ್ರೈನಿಗೆ ನೀವೇನು ತಿಂದಂಗೆ ಅನ್ಸಲ್ಲ. ಅದು ತುಂಬ ಕಷ್ಟಪಟ್ಟು ಕಂಡುಹಿಡಿದಿರೋದು ಈ ಫುಡ್ ಸೈಂಟಿಸ್ಟ್ ಅವರು. ಆ ಫುಡ್ ಸೈಂಟಿಸ್ಟ್ ನಡುವೆ ಚೀಟೋಸ್ ಇಸ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ದೇ ಹ್ಯಾವರ್ ಫೌಂಡ್. ಟೇಸ್ಟಲ್ಲೂ ತುಂಬ ಚೆನ್ನಾಗಿರುತ್ತೆ, ಎಷ್ಟು ತಿಂದರೂ ಸಾಕಾಗಲ್ಲ, ತಿಂತಾನೆ ಇರ್ತೀರಾ. ನಿಮ್ಮ ಬ್ರೈನಿಗೆ ನಾನೇನು ತಿಂತಾ ಇರೋಂಗೆ ಅನ್ನಿಸ್ತಾ ಇಲ್ಲ, ಹೊಟ್ಟೆಗೇನು ಹೋಗ್ತಾ ಇರೋದೇ ಅನ್ನಿಸ್ತಾ ಇಲ್ಲ. ಫೈನಲಿ ಎಂಡ್ ಆಫ್ ದ ಡೇ ಪ್ರತಿ ಒಂದು ಕಂಪನಿ ಕೂಡ ಇದೇ ಬೇಕಾಗಿರೋದು. ಅವ್ರ ಏಮ್ ಏನಂದರೆ ನಿಮ್ಮನ್ನ ಅಡಿಕ್ಟ್ ಮಾಡಬೇಕು. ಹೆಂಗೆ ಈ ಕಂಪನೀಸ್ ಒಂದು ರೂಮಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ನಮ್ಮನ್ನ ಡಿಫೀಟ್ ಮಾಡ್ತಿದ್ದಾರೆ. ಇಂಡಿಯಾದಲ್ಲಿ ಗೌರ್ಮೆಂಟ್ ರೆಗ್ಯುಲೇಟೆಡ್ ಬಾಡಿ ಇದೆ, FSSAI. ಒಂದು ಚೂರು ಕೂಡ ಅವ್ರು ನಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಪಾರ್ಟಲ್ಲಿ ನಾವು ನೋಡೋಣ ಹೆಂಗೆ FSSAI ಈ ಪ್ರಾಬ್ಲಮಲ್ಲಿ ತುಂಬ ದೊಡ್ಡ ರೋಲ್ ಇಟ್ಕೊಂಡಿದ್ದಾರೆ. ಹೆಂಗೆ FSSAI ಪರ್ಟಿಕ್ಯುಲರ್ ಆಗಿ ನಿಮ್ಮ ಹೆಲ್ತ್, ನಿಮ್ಮ ಹಾರ್ಟ್, ನಿಮ್ಮನ್ನ ಟಾರ್ಗೆಟ್ ಮಾಡಿ, ನಿಮ್ಮ ವೀಕ್ನೆಸ್ನ ಪಾಯಿಂಟ್ಔಟ್ ಮಾಡಿ ಅವ್ರು ಹೆಂಗೆ ದುಡ್ಡು ಮಾಡ್ತಾ ಇದ್ದಾರೆ. FSSAI ಒಂದು ಕಡೆ, ಇನ್ನೊಂದು ಕಡೆ ಈ ಮಲ್ಟಿನ್ಯಾಷನಲ್ ಕಂಪನೀಸ್ ಹೆಂಗೆ ದುಡ್ಡು ಮಾಡ್ತಿದ್ದಾರೆ ಅಂತ ನೆಕ್ಸ್ಟ್ ವೀಡಿಯೋದ್ರಲ್ಲಿ ನೋಡೋಣ. ಅವ್ರ ಕಂಪ್ಲೀಟ್ ಪ್ಲ್ಯಾನಿಂಗ್ ಸ್ಟ್ರಕ್ಚರ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೆಂಗೆ ಒಂದು ಫುಡ್ ಡಿಸೈನ್ ಮಾಡಿ ಹೆಂಗೆ ಅದು ಇಂಪ್ಲಿಮೆಂಟ್ ಮಾಡಿ ಒಂದು ಮನುಷ್ಯನ್ನ ಒಂದು ಲೂಪಲ್ಲಿ ಹಾಕ್ತಾರಂತ ನೆಕ್ಸ್ಟ್ ವೀಡಿಯೋದ್ರಲ್ಲಿ ನೀವು ಕಂಪ್ಲೀಟಾಗಿ ನೋಡ್ತೀರಾ. ಥ್ಯಾಂಕ್ ಯು.